ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅಕ್ಕಂಪಾಶು ತಾಯಿ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ರು. ನಿಜವಾಗ್ಲೂ ಅವರು ಮನದಾಳದಿಂದ ಮಾತಾಡಿದ್ದಾರೆ. ಬಹಳಷ್ಟು ಕಡೆ ಹೇಳಿದ್ರು. ಇವತ್ತು ಇಷ್ಟು ಜನ ವಿದ್ಯಾರ್ಥಿನಿಯರು ಇರೋ ಸಂದರ್ಭ ಇದು ಹೇಳಲಿಲ್ಲ ಅಂದ್ರೆ ತಪ್ಪಾಗ್ತದೆ. ನೀವು ಇವತ್ತು ಇಲ್ಲಿರೋದಕ್ಕೆ, ಈ ಪ್ರಪಂಚದಕ್ಕೆ ಯಾರು ಕಾರಣನೋ ಯಾರು ಗೊತ್ತಿಲ್ಲ, ಆದ್ರೆ ನಿಮ್ಮ ತಂದೆ ತಾಯಿ ಅಂತೂ ಈ ಪ್ರಪಂಚಕ್ಕೆ ನೀವು ಬರೋದಕ್ಕೆ ಕಾರಣ, ಮತ್ತು ನಿಮ್ಮನ್ನ ಮುದ್ದಾಗಿ ಬೆಳೆಸೋದಕ್ಕೆ ನಿಮ್ಮ ತಾಯಿ ಮಾತ್ರ ಬಹಳ ಕಾರಣ. ಎಲ್ಲರೂ ಒಪ್ಕೊಂಡು ತಂದೆ ತಾಯಿಗೆ ಯಾವಾಗ ಬಹಳ ಸಂತೋಷ ಆಗೋದು ಅಂದ್ರೆ ತಾಯಿ, ವಿಶೇಷವಾಗಿ ತಾಯಿ ಕಣ್ಣೀರು ಹಾಕೋದು ಎರಡು ಸಂದರ್ಭದಲ್ಲಿ ಅಂತ. ಮಕ್ಕಳ ವಿಚಾರಕ್ಕೆ ಬಂದಾಗ ಎರಡೇ ಸಂದರ್ಭದಲ್ಲಿ ಕಣ್ಣೀರು ಹಾಕೋದು ತಾಯಿ. ಒಂದು, ಸಮಾಜ ಆ ಹುಡುಗ ಅಥವಾ ಹುಡುಗಿ, ಮಗ ಅಥವಾ ಮಗಳು ಅಧೋಗತಿಗೆ ಹೋದಾಗ ಸಮಾಜ ಎಂತ ಮಗಳನ್ನ ಎತ್ತಿದಂತೆ ಸಮಾಜ ಬೈದಾಗ ತಾಯಿ ಹೇಳ್ತಾಳಂತೆ, ಅನ್ಯಾಯವಾಗಿ ಕಣ್ಣೀರು ಹಾಕ್ಸ್ಬಿಟ್ಟ ಅಂತ, ಅದಕ್ಕೆ ನೋವಿನ ಕಣ್ಣೀರು ಅಂತ. ಆದರೆ ಅದೇ ಮಗ ಅಥವಾ ಮಗಳು ಬಹಳಷ್ಟು ಎತ್ತರಕ್ಕೆ ಸಾಧನೆ ಮಾಡಿ ಸಮಾಜದ ಮುಂದೆ ನಿಂತಾಗ, ನೋಡಪ್ಪ ಯಾರು ಎತ್ತ ತಾಯಿ, ಎಂತ ಮಗಪ್ಪ ಅಂತ ಹೇಳಿದಾಗ ಆಗ ಕೂಡ ತಾಯಿ ಕಣ್ಣೀರಾಗ್ತಾಳೆ. ಒಂದು ಆನಂದ ಬಾಷ್ಪ, ಇನ್ನೊಂದು ನೋವಿನ ಕಣ್ಣೀರು. ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಕಣ್ಣಲ್ಲಿ ಯಾವ ನೀರು ಬರಬೇಕು ಅಂತ ಡಿಸೈಡ್ ಮಾಡೋದು ಯಾರು? ಅದನ್ನೇ ಅಕ್ರಮ್ ಪಾಷ ಅವರು ಹೇಳ್ತಾ ಇದ್ರು. ಯಾರು ತಂದೆ ತಾಯಿಗಳನ್ನ ನೋಯುವಂತ ಕೆಲಸ ಮಾಡ್ತಾರೆ, ನಿಜವಾಗ್ಲೂ ಅವರಿಗೆ ಗುರುಬಲನೂ ಬರೋದಿಲ್ಲ, ಮಾಡಿದ ಪ್ರಯತ್ನ ಎಲ್ಲ ಬಯಸ್ತಾರೆ. ಹಾಗಾಗಿ ನಿಮ್ಮ ತಂದೆ ತಾಯಿಗೆ ನೋವಾಗದ ರೀತಿ ದಯವಿಟ್ಟು ನಡ್ಕೊಳ್ಳಿ. ಅವರ ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರು ಎರೆಸಿದವನಿಗೆ ಮಾಡಿ ಬದುಕೋದು, ತಣ್ಣೀರು ಎರಿದೇ ಇರೋದು ಎಲ್ಲ ಯುವ ಸಮುದಾಯದ ಕರ್ತವ್ಯ. ಇದನ್ನು ಹೇಳಬೇಕು ಅಂತಿದೆ. ಇದರ ಜೊತೆಗೆ ನಮ್ಮ ಅಕ್ರಮ್ ಪಾಷ ಅವರು ಹೇಳ್ತಾ ಇದ್ರು, ಆ ಲೈನು ಈ ಲೈನ್ ಹುಡುಗರು ನಿಂತಿರೋದು. ನಿಜವಾಗ್ಲೂ ಹೇಳ್ತೀನಿ, ಬಹಳ ಸಂತೋಷದಿಂದ, ಬಹಳ ಹೃದಯದಿಂದ ಹೇಳ್ತಾ ಇದ್ದೀನಿ, ಹ್ಯಾಟ್ಸ್ ಆಫ್ ಟು ಯು ಗೈಸ್. ಇಷ್ಟೊತ್ತು ನೀವು ಏನು ಮೋಟಿವೇಶನ್ ಇದೆ, ಇದು ಬಹಳ ಖುಷಿ ಆಗುತ್ತೆ. ನಾನು ಇದನ್ನ ನೋಡಿದ್ರೆ ಬೆಂಗಳೂರಲ್ಲಿ ಮ್ಯೂಸಿಕ್ ಶೋಸ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಶೋ ನಡೆಯುತ್ತೆ, ಅವಾಗ ನಿಂತ್ಕೊಂಡು ನೋಡೋದು ನೋಡಿದ್ದೀನಿ. ಆದ್ರೆ ಒಂದು ಎಜುಕೇಶನ್ ಪ್ರೋಗ್ರಾಮ್ ನಲ್ಲಿ ಬಂದು ಈ ರೀತಿ ನೀವು ನಿಂತು ನೋಡ್ತಾ ಇರೋದ್ರೆ ಬಹಳ ಸಂತೋಷ ಆಗುತ್ತೆ. ಅಕ್ರಮ್ ಅವ್ರಿಗೆ ಒಂದು ಮಾತು ಹೇಳ್ಬೇಕು. ಅವ್ರ ನಮ್ಮ ಬ್ಯಾಚ್ಮೇಟ್ ಒಬ್ಬ ಇದಾನ, ರಾಜೇಶ್ ಗೌಡ ಅಂತ IAS, ಇಬ್ಬರಿಗೂ ಸ್ನೇಹಿತ, ಬಹಳ 20 ವರ್ಷದ ಬಹಳ ಸ್ನೇಹಿತರು ನಾವು. ಅವನು ಸಿಕ್ಕದಾಗೆಲ್ಲ ಕೂತ್ಕೊಂಡಾಗ ಒಂದು ಹೇಳ್ತಿರ್ತಾನೆ, ನಿಮ್ ಕೋಲಾರದವ್ರು ಎಲ್ಲಿಂದ ಬರುತ್ತೋ ಎನರ್ಜಿ ನಂಗೆ ಗೊತ್ತಾಗಲ್ಲಪ್ಪ, ಯಾವಾಗಲೂ ಫುಲ್ ಜೋಶಲ್ಲೇ ಇರ್ತೀರಾ ನೀವು. ಅದಕ್ಕೆ ಕಾರಣ ಮನೋಜ್ ರಾಜನ್ ಅಂತ ಒಬ್ಬರು ಎಲೆಕ್ಷನ್ ಕಮಿಷನ್ ಅಲ್ಲಿ ಇದ್ರು, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಇಂಡಿಯಾದಲ್ಲಿದ್ರು. ಅವರು ಅಷ್ಟೇ ಬೆಳಗ್ಗೆ 8 ಗಂಟೆಗೆ ಮಾತಾಡ್ಸೋದು ಅದೇ ಎನರ್ಜಿ, ರಾತ್ರಿ 10 ಗಂಟೆಗೂ ಫೋನ್ ಮಾಡಿದ್ರೆ ಒಂದೊಂದ್ಸರಿ ಒಳ್ಳೇದು ಚಪ್ರ. ಸೊ ಯಾಕಂದ್ರೆ ಬೇಸಿಕಲಿ ಕೋಲಾರ ಮಣ್ಣಲ್ಲಿ ಆ ಜೋಶ್ ಇದೆ, ಎನರ್ಜಿ ಇದೆ, ಅದಕ್ಕೆ ನಮ್ಮ ಹುಡುಗರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಬಟ್ ನಂದೊಂದು ಸ್ವಾರ್ಥ ಇದೆ, ಇಲ್ಲಿ ನೆಕ್ಸ್ಟ್ ಪ್ರೋಗ್ರಾಮ್ಗೆ ನಮ್ಮ ಹುಡುಗರಿಗೆಲ್ಲ ನಿಂತ್ಕೋಬಾರ್ದು. ಯಾಕೆ ಅಂತ ಹೇಳಿ, ಈ ರಂಗಮಂದಿರ ಕಟ್ಟಿದ ಇತಿಹಾಸ ಬಹಳ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಈ ಕೋಲಾರ್ಗೆ ಹಿಂದೆ ಒಬ್ರು ಜಿಲ್ಲಾಧಿಕಾರಿ, ಮಂಡ್ಯದವರು ಜಿಲ್ಲಾಧಿಕಾರಿ ಬಂದಿರ್ತಾರೆ, ಟಿ ತಿಮ್ಮೇಗೌಡ ಅಂತ. ಅವ್ರು ಬಂದಾಗ ಎಲ್ಲಿ ಸರ್ಕಾರಿ ಕಾರ್ಯಕ್ರಮ, ಪಬ್ಲಿಕ್ ಕಾರ್ಯಕ್ರಮ ನೋಡಿದ್ರೆ ಯಾವುದು ಇದೇ ಇಲ್ಲ, ಸಣ್ಣ ಯಾವ್ದು ಫಂಕ್ಷನ್ ಹಾಲ್ಸ್, ಮದುವೆಗಳು. ಆಗಿನ ಕಾಲಕ್ಕೆ ಅವರು ನಮ್ಮ ಅಂಬರೀಷ್ ಅಣ್ಣನ ಕರೆಸಿ ಇಲ್ಲೊಂದು ರಸಸಂಜೆ ಮಾಡಿ ಫಂಡ್ ಕಲೆಕ್ಟ್ ಮಾಡಿ ಆ ಕಾಲಕ್ಕೆ ಈ ರಂಗಮಂದಿರವನ್ನು ಕಟ್ತಾರೆ. ಅಲ್ವಾ? ರಂಗಮಂದಿರ ಕಟ್ತಾರೆ. ಇದ್ರ ಕೆಪಾಸಿಟಿ 700 ಜನ. ಅಕ್ರಮ್ ಪಾಷ ಅವರಿಗೆ ನನ್ನ ಕೈಂಡ್ ರಿಕ್ವೆಸ್ಟ್, ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ಳೋದೇನೆಂದ್ರೆ, ನೀವು ಜಿಲ್ಲಾಧಿಕಾರಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. 2000 ಜನ ಕೂತ್ಕೊಳ್ಳೋ ಅಂತ ಒಂದು ಆಡಿಟೋರಿಯಂ ಅನ್ನ ದಯವಿಟ್ಟು ನಿಮ್ಮ ತೆಲುಗಿನಲ್ಲಿ ಕಟ್ಕೊಂಡ್ರೆ ನಮ್ಮೆಲ್ಲ ಮಕ್ಕಳು ನೆಕ್ಸ್ಟ್ ಟೈಮು 2 ಗಂಟೆ 4 ಗಂಟೆ 5 ಗಂಟೆ ಆದ್ರೂ ಪ್ರೋಗ್ರಾಮ್ ನ ಕೂತ್ಕೊಂಡು ಕೇಳ್ತಾರೆ. ಆ ರೀತಿ ದಯವಿಟ್ಟು ಹೇಳಿದ್ರೆ ಆಗಲೇ ಅದೊಂದು ಪ್ಲಾನ್ ಇದೆ ಅವ್ರ ಮುಂದೆ. ಸೊ ನಿಮ್ಮೆಲ್ಲರ ಮುಂದೆ ಹೇಳ್ಬಿಟ್ರೆ ನಮ್ಮ ಕಮಿಟ್ ಆಗ್ತಾರೆ, ಮತ್ತೆ ಮಾಡ್ಬಿಟ್ಟು ಅಂತ ಕೇಳ್ಕೊಂಡಿದ್ದೀನಿ. ಸೊ ಈ 2 ಮಾತು ಹೇಳ್ಬೇಕನ್ನಿಸ್ತು. ಇದ್ರ ಜೊತೆಗೆ ನಮ್ಮ ಕೋಲಾರ ಮೂಲದವರು ಡಿಸಿಪ್ಲಿನ್ ಬಗ್ಗೆ ಹೇಳ್ತಾ ಇದ್ರು ಗೋಪಿನಾಥ್ ಅವರು. ಎಲ್ಲ ಮನುಷ್ಯ ಹುಟ್ಟುತ್ತಾರೆ, ಸಾಧನೆ ಮಾಡ್ತಾರೆ, ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ನಾವು ನೆನೆಸ್ಕೊಳ್ತೀವಿ.
ಕೋಲಾರ ಮೂಲದಿಂದ ಬಂದು ನಮ್ಮ ಜೊತೆನೆ ಕೂತ್ಕೊಂಡು ಓದಿ ಬೆಂಗಳೂರಿನಲ್ಲಿ ಕಷ್ಟಪಟ್ಟು ಇಂದಿರಾನಗರ್ನಲ್ಲಿ IAS ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಗೆ ಸೆಲೆಕ್ಷನ್ ಆಗಿ IRS ಅಂದರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್, ಅವ್ರು ಗ್ರೂಪ್ B ಅಂತ ಹೇಳ್ತಾ ಇದ್ರು. IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್ ಫಸ್ಟ್ ಬರುತ್ತೆ, ನೆಕ್ಸ್ಟ್ IAS ಬರುತ್ತೆ, ನೆಕ್ಸ್ಟ್ IPS ಬರುತ್ತೆ. ಇವು 3 ಗ್ರೂಪ್ A ಸರ್ವಿಸಸ್ UPSC-ನಲ್ಲಿ. ಗ್ರೂಪ್ B ಸರ್ವಿಸಸಲ್ಲಿ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್, ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್ IAS ಎಲ್ಲ ಬರುತ್ತೆ. ಆ ಗ್ರೂಪ್ B ಸರ್ವಿಸಲ್ಲಿ IRS ಆದಂಥ ಒಬ್ಬ ವ್ಯಕ್ತಿ ಕೋಲಾರ ಮೂಲದವರು, ಬಟ್ ತುಂಬ ಹಿಂದೆ ಹೋಗಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಪ್ರೆಸೆಂಟ್ ವರ್ಕ್ ಮಾಡ್ತಿರೋದು ಬೆಂಗಳೂರಿನಲ್ಲಿ ಕಮಿಷನರ್ ಇನ್ಕಮ್ ಟ್ಯಾಕ್ಸ್. ಮುಂಬೈ ಕಮಿಷನರ್ ಇದ್ರು, ಮುಂಬೈ ಕಮಿಷನರ್ ಬೆಂಗಳೂರಿಗೆ ಬಂದಿದ್ದಾರೆ. ಆದರೆ ಅವರು 6 ತಿಂಗಳು ಮಾತ್ರ ಇನ್ಕಮ್ ಟ್ಯಾಕ್ಸ್ನಲ್ಲಿ ಕಮಿಷನರ್ ಕೆಲಸ ಮಾಡ್ತಾರೆ. ಇನ್ನು 6 ತಿಂಗಳು ದೇಶದ ಬಾರ್ಡರ್ನಲ್ಲಿ, ಜಮ್ಮು ಕಾಶ್ಮೀರ ಬಾರ್ಡರು, ಬಾಂಗ್ಲಾದೇಶ ಬಾರ್ಡರ್ನಲ್ಲಿ ಯೂನಿಫಾರ್ಮ್ ಹಾಕೊಂಡು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ. ಮಾಡೋಂಥ ಸಂದರ್ಭದಲ್ಲಿ ಇಬ್ಬರು ಬಾರ್ಡರ್ ಇರ್ತಾರೆ. ಮಾಡೋಂಥ ಸಂದರ್ಭದಲ್ಲಿ 6 ಜನ ಟೆರರಿಸ್ಟ್ ಎದುರುಗಡೆ ಬಂದಾಗ ಇವರ ಪಕ್ಕದಲ್ಲಿರೋ ಜೊತೆಗಿರುವಂಥ ಆಫೀಸರ್, ಈಸ್ ನಾಟ್ ಅ ಸೋಲ್ಜರ್, ಈಸ್ ಅನ್ ಆಫೀಸರ್ ಆರ್ಮಿನಲ್ಲಿ, ತೋರಿಸ್ತೀನಿ ಈಗ, ಸತ್ತೋಗ್ತಾರೆ. ಇವರು ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ರೆ, ಇವರು ಒಂದು ಹೆಜ್ಜೆ ಲ್ಯಾಂಡ್ ಮೈನ್ ಮೇಲೆ ಇರುತ್ತೆ, ಕಾಲು ತೆಗೆದ್ರೆ ಇವರು ಬ್ಲಾಸ್ಟ್ ಆಗ್ತಾರೆ. ಬ್ಯಾಲೆನ್ಸ್ ಮಾಡಿಕೊಂಡು 6 ಜನ ಟೆರರಿಸ್ಟ್ನ ಹೊಡೆದು ಉಳಿಸ್ತಾರೆ. ಒಬ್ಬ ಅಧಿಕಾರಿ, ಅವ್ರಿಗೆ ಭಾರತ ಸರ್ಕಾರ ಶೌರ್ಯ ಚಕ್ರ ಪ್ರಶಸ್ತಿ ಕೊಡುತ್ತೆ. ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ, ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.